ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಎವರೇಜ್ ಪೀರಿಯಡ್ ಮೆಥಡ್ನ ಮೂರನೇ ವಿಡಿಯೋಗೆ ಸ್ವಾಗತ. ಸೊ ನೀವು ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಪ್ರಾರಂಭ ಮಾಡೋಣ. ಸೊ ಇದು ಕ್ವಾರ್ಟರ್ಲಿ ಆಗಿರುವಂತಹ ಪ್ರಾಬ್ಲಮ್. ಕ್ವಾರ್ಟರ್ಲಿ ತಗೊಂಡಾಗ ಹಣವನ್ನು ನಾವು ಯಾವ ರೀತಿಯಾಗಿ ಇದು ಮಾಡ್ತೀವಿ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಹಣವನ್ನ ಕ್ವಾರ್ಟರ್ಲಿ ಅಂತ ಹೇಳಿ ಅಂದಾಗ ಅರ್ಥ ಮಾಡ್ಕೊಳ್ರಿ, 3 ತಿಂಗಳಿಗೊಮ್ಮ. ಕ್ವಾರ್ಟರ್ಲಿ ಅಂದಾಗ 3 ತಿಂಗಳಿಗೊಮ್ಮ. ವರ್ಷನಾಗ ಎಷ್ಟು ಕ್ವಾರ್ಟರ್ಗಳು ಇರ್ತಾವ? 4. ಹೌದಾ? ವರ್ಷನಾಗ ಎಷ್ಟು ಕ್ವಾರ್ಟರ್ ಇರ್ತಾವ? 4. ಹೆಂಗ್ ಕಂಡಿಡಿತೀವಿ ಅಂದ್ರೆ 12 ತಿಂಗಳು ಇರ್ತಾವ, ಡಿವೈಡೆಡ್ ಬೈ 3 ಮಾಡಿದಾಗ ಸೊ 4 3 12 ಎಷ್ಟು ಬರ್ತಾವ? 4 ಕ್ವಾರ್ಟರ್ಗಳು. ಒಂದು ವರ್ಷನಾಗ ಎಷ್ಟು ಕ್ವಾರ್ಟರ್ಗಳು? 4 ಕ್ವಾರ್ಟರ್ಗಳು. ಎಷ್ಟು ತಿಂಗಳಿಗೆ ಒಂದು ಕ್ವಾರ್ಟರ್? 3 ತಿಂಗಳಿಗೆ ಒಂದು ಕ್ವಾರ್ಟರ್. ಇದು ನೆನಪಿಟ್ಟುಕೊಂಡ್ರೆ ಬಹಳ ಚಲೋ. ನೆನಪಿಟ್ಟುಕೊಳ್ಳಿಕ್ಕಪ್ಪ ಅಂದ್ರೆ ಚಲೋ ಅಲ್ಲ, ನೆನಪಿಟ್ಕೋಬೇಕು. ಇಲ್ಲಿ ನಮಗೆ ಸಮಸ್ಯೆ ಏನು ಬರ್ತದೆ ಅಂತ ಹೇಳಿದಾಗ, ನಾವು ಬಿಗಿನಿಂಗ್ ಆಫ್ ಮಂತ್ಲಿ ಇದ್ದಾಗ ಡ್ರಾಯಿಂಗ್ಸ್ ಅನ್ನು ನಾವು ಮಂತ್ಲಿ ಇದ್ದಾಗ ಏನ್ ಮಾಡಿದ್ದೀವಿ? 6.5 6 ನೆಕ್ಸ್ಟ್ 5.5 ಅನ್ನ ನಾವು ನೆನಪಿಟ್ಕೊಂಡಿದ್ದೀವಿ. ಇಲ್ಲಿನೂ ಕೂಡ ನೀವು ನೆನಪಿಟ್ಕೊಂಡ್ಬಿಡ್ರಿ. ಸುಮ್ಮನೆ ಅವರೇಜ್ ಲಾಂಗೆಸ್ಟ್ ಪೀರಿಯಡ್, ಅವರೇಜ್ ಶಾರ್ಟೆಸ್ಟ್ ಪೀರಿಯಡ್ ಅಂತ ಗುಂಜ್ ಮಾಡ್ಕೋಬೇಡ್ರಿ. ಸೊ ಅವರೇಜ್ ಪೀರಿಯಡ್ ಮೆಥಡ್ನಾಗ ಇದನ್ನೇ ಏನಾಗ್ತಂದ್ರೆ, ಇಲ್ಲಿಂದ ಚಲೋ ಆಗ್ತಂದ್ರೆ ಬಿಗಿನಿಂಗ್ 7.5, ಅಲ್ಲಿ ಅರ್ಧ ಕಡಿಮೆ ಮಾಡ್ತಿದೀವಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ದೀಡ್ ಕಡಿಮೆ ಮಾಡ್ಬೇಕು. ಅಲ್ಲಿ ಅರ್ಧನೇ ಯಾಕೆ ಕಡಿಮೆ ಮಾಡ್ತಿದ್ವಿ ಅಂದ್ರೆ, ಒಂದು ತಿಂಗಳ ಬೇಸ್ ಮೇಲೆ ಇತ್ತು. ತಿಂಗಳದಾಗ ಅರ್ಧ ಅಂದ್ರೇನು? 0.5. ಹಂಗಾಗಿ 0.5 ಅನ್ನ ಕಡಿಮೆ ಮಾಡ್ತಿದ್ವಿ. ಕ್ವಾರ್ಟರ್ ಅಂದ್ರೆ ಎಷ್ಟು ತಿಂಗಳ? 3 ತಿಂಗಳ. 3 ತಿಂಗಳ ಅರ್ಧ ಎಷ್ಟು? 1.5. ಹಂಗಾಗಿ 7.5 ಇಂದ ನೀವು 1.5 ಕಡಿಮೆ ಮಾಡ್ರಿ. ಹಂಗಾಗಿ 7.5 ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಹೌದಾ? ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಮತ್ತೆ ಕಡಿಮೆ ಮಾಡ್ಬೇಕು. ದೀಡ್ ಕಡಿಮೆ ಮಾಡಿದಾಗ ಮಿಡಲ್ 6 ಎಂಡ್ 4.5. ಏಟ್ ಗೊತ್ತಾಯ್ತು ಅಂದ್ರೆ ಈ ಪ್ರಾಬ್ಲಮ್ ಬಹಳ ಸಿಂಪಲ್. ಓಕೆ, 2 ಪ್ರಾಬ್ಲಮ್ ಅನ್ನ ಮಾಡೋಣ ಇವತ್ತು ನೀವು ಅಂದಂಗ. ಸೊ ನೋಡಿ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಪೂಜಾ ಫಾರ್ ದ ಇಯರ್ ಎಂಡೆಡ್ 31/3/2024 ಇಫ್ ಸಿ ವಿತ್ಡ್ರಾನ್ rupees 12,000 ಪರ್ ಕ್ವಾರ್ಟರ್ ಅಂದಾಗ 4 ಕ್ವಾರ್ಟರ್ ಅದ ಒಂದು ವರ್ಷನಾಗ. ನೀವೆಲ್ಲಿ ಇಂಟು 12 ಹೊಡೆದ್ರೆ ಕಲಾಸ್ ನೋಡಿ. ಕ್ವಾರ್ಟರ್ಲೆ ಇದ್ದಾಗ ನೀವು ಇಂಟು 4 ಹೊಡಿಬೇಕು. ಬಹಳ ಸಿಂಪಲ್. ಪರ್ ಕ್ವಾರ್ಟರ್ ಎಷ್ಟು? 12,000 ರೂಪಾಯಿ ಅಂತ. ಇನ್ ಈಚ್ ಕ್ವಾರ್ಟರ್ ಪ್ರತಿಯೊಂದು ಕ್ವಾರ್ಟರ್ ಅಲ್ಲಿ ತಗೊಂಡಾರ ನಾವು 3 ಕೇಸಲ್ಲಿ ಕೂಡ ನಾವು ಮಾಡೋಣ. ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಮಿಡಲ್ ಆಫ್ ಈಚ್ ಕ್ವಾರ್ಟರ್ ಮತ್ತು ಎಂಡ್ ಆಫ್ ಈಚ್ ಕ್ವಾರ್ಟರ್. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10% ಅಂತ ಹೇಳಿ ಅದು ಇರಲಿ. 10% ಸೇಮ್ ಟು ಸೇಮ್. ಇಲ್ಲಿ ಏನ್ ಚೇಂಜ್ ಆಗ್ತದ? ಅವರೇಜ್ ಪೀರಿಯಡ್ ಮಸ್ಟ್ ಬಿ ಎ ಚೇಂಜ್ ಅಷ್ಟೇ. ಹೌದಾ? ಮತ್ತೇನು ಚೇಂಜ್ ಆಗೋದಿಲ್ಲ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪೂಜಾ ಡ್ರಾಯಿಂಗ್ಸ್. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪೂಜಾ ಡ್ರಾಯಿಂಗ್ಸ್ ಅಂಡರ್ average period method. ಓಕೆ, ಸೊ ಫಾರ್ಮುಲಾ ನೋಡ್ಕೊಡ್ರಿ. ಟೋಟಲ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಡ್ರಾಯಿಂಗ್ಸ್ ಇಂಟು ನಂಬರ್ ಆಫ್ ಕ್ವಾರ್ಟರ್ ಇನ್ ಅ ಇಯರ್. ಕ್ವಾರ್ಟರ್ ಮೀನ್ಸ್ 3 months. ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್? 4 ಕ್ವಾರ್ಟರ್. ಹಂಗಾಗಿ ಪೂಜಾ ಅವರು ಎಷ್ಟು ತಗೊಂಡಿದ್ದಾರೆ ಅಂದ್ರೆ 12,000 ರೂಪಾಯಿಗಳನ್ನ ತಗೊಂಡಾರ. ಇಂಟು 4, 12 48. ಇಲ್ಲಿ 36 ಆಗಿದೆ, ಇದು 48 ಆಗ್ಬೇಕು ನೋಡ್ರಿ. 48,000 ರೂಪಾಯಿ. ಸೊ 48,000 ರೂಪಾಯಿ ಏನಾಗ್ತದೆ ಅಂದ್ರೆ ನಮ್ದು ಟೋಟಲ್ ಡ್ರಾಯಿಂಗ್ಸ್ ಆಯ್ತು. ಕೇಸ್ ಎ ಮಾಡೋಣ್ರಿ. ನಿಮಗೆ ಕೇಸ್ ಎ ಮಾಡೋದು ಬಹಳ ಈಸಿ ನೋಡ್ರಿ. ಇದಿಷ್ಟೇ ಕನ್ಫ್ಯೂಸ್ ಆಗ್ತದೆ ನಿಮ್ಗೆ. ಇಲ್ಲಿ ಕ್ವಾರ್ಟರ್ಲಿ ಬಂದಾಗ ಕ್ವಾರ್ಟರ್ಗಳ ತಗೋಬೇಕು ಅಷ್ಟೇ ನೋಡಿ. 48 ಆದಾಗ ಸೊ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳಿ ಹಾಕೊಂಡು ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಅವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12 ಅಂತ ಹೇಳಿ ಬರ್ತದೆ. ಸೊ ನೋಡಿ, ನಿಮಗೆ ವಿಡಿಯೋ ಸ್ಪೀಡ್ ಆದ್ರೆ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ ನೀವು ಸ್ಲೋ ಮಾಡ್ಕೊಡ್ರಿ. ವಿಡಿಯೋ ಸ್ಲೋ ಐತಪ್ಪ ಅಂದ್ರೆ ಸ್ಪೀಡ್ ಮಾಡ್ಕೊಡ್ರಿ, ನಿಮ್ಮ IQ ಸಂಬಂಧಪಟ್ಟಂಗ. ನಾನು ನಾರ್ಮಲ್ ಆಗಿ ಹೇಳ್ತಾ ಇರ್ತೀನಿ. ಓಕೆ, ಟೋಟಲ್ ಡ್ರಾಯಿಂಗ್ಸ್ ಎಷ್ಟದ? 48,000. ಬಿಗಿನಿಂಗ್ ನಾವು ಮಾಡಾಕ್ತಿವಿ. ವಾಟ್ ವಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ rupees 10% ಇಂಟು ಅವರೇಜ್ ಪೀರಿಯಡ್ ಬಿಗಿನಿಂಗ್ ಅಂತ ಹೇಳಿ ಅಂದಾಗ ಎಷ್ಟು? 7.5 ಡಿವೈಡೆಡ್ ಬೈ 12 ತಗೋಬೇಕಾ? ಸೊ 12 ತಗೊಂಡಾಗ ನಮಗೊಂದು ಆನ್ಸರ್ ಬರ್ತದೆ. ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದಾಗ ಎಷ್ಟು ಬರ್ತದೆ ಅಂತ ಹೇಳಿದಾಗ 48,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 7.5 ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ ಆನ್ಸರ್ 3,000 ರೂಪಾಯಿ ಬರ್ತದೆ. ಈ 3,000 ರೂಪಾಯಿಯನ್ನ ನೀವು ಕ್ಯಾಲ್ಕುಲೇಟರ್ ಹೊಡೆದು ನೋಡ್ರಿ. ಹೌದಾ? ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ರೆ ಅಂದ್ರೆ ಇಲ್ಲಿ ಬರ್ದಿದ್ದಂಥದ್ದು ಎಲ್ಲವೂ ಅಳಿಕೆ ಹೋಗ್ಬಿಡ್ತದೆ. ಹಂಗಾಗಿ ನಾನು ಕ್ಯಾಲ್ಕುಲೇಟರ್ ಓಪನ್ ಮಾಡಕ್ ಆಗುದಿಲ್ಲ ಇಲ್ಲಿ. ಓಕೆ, ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ rupees 3,000. ಓಕೆ, ಸೊ ಬಿಗಿನಿಂಗ್ ಮುಗೀತು. ಮಿಡ್ ಆಫ್ ಈಚ್ ಕ್ವಾರ್ಟರ್. ಸೊ ಮಿಡ್ ಆಫ್ ಈಚ್ ಕ್ವಾರ್ಟರ್. ಹಂಗಾಗಿ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಕಂಪಲ್ಸರಿ ಬರೀಬೇಕು ಸೆಕೆಂಡ್ ಟೈಮ್. ಅವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಟೋಟಲ್ ಡ್ರಾಯಿಂಗ್ಸ್ ಎಷ್ಟು? 48,000. ಸೊ ರೇಟ್ 10 ಡಿವೈಡೆಡ್ ಬೈ 100 ಇಂಟು ವಾಟ್ ವಾಸ್ ಅವರೇಜ್ ಪೀರಿಯಡ್ ಮಿಡಲ್ ಅಂತ ಹೇಳಿದಾಗ 7.5 ಅದ. ಹೌದಾ? ಎಷ್ಟು ಕಡಿಮೆ ಮಾಡಬೇಕು? ದೀಡ್ ಕಡಿಮೆ ಮಾಡಬೇಕು. ದೀಡ್ ಕಡಿಮೆ ಮಾಡಿದಾಗ 6 ಡಿವೈಡೆಡ್ ಬೈ 12 ಇಷ್ಟು ಮಾಡಿದಾಗ ನಮಗೆ
ಆನ್ಸರ್ ಬರ್ತದ. ಎಷ್ಟು ಬರ್ತದ ಅಂತ ಹೇಳಿದಾಗ 2400 ರೂಪಾಯಿ ನಮಗೆ ಆನ್ಸರ್ ಬರ್ತದ. ಹಾಗಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ₹2400. ನೆಕ್ಸ್ಟ್ ಸಿ, ಎಂಡ್ ಆಫ್ ಈಚ್ ಕ್ವಾರ್ಟರ್. ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳಿದಾಗ ಸೇಮ್ ಟು ಸೇಮ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು average period divided by 12. ಇಷ್ಟು ಮಾಡಿಕೊಂಡು ದ ಟೋಟಲ್ ಡ್ರಾಯಿಂಗ್ಸ್ ವಾಸ್ ₹48,000, 48,000 ರೂಪಾಯಿಗಳು ಇಂಟು ರೇಟ್ ಎಷ್ಟು ಅಂತ ಹೇಳಿದಾಗ 10 ಡಿವೈಡೆಡ್ ಬೈ 100 ಇಂಟು ಅವರೇಜ್ ಪೀರಿಯಡ್ ಅಂತ ಹೇಳಿದಾಗ ಸೊ ಎಟ್ ದ ಎಂಡ್ ಅಂತ ಹೇಳಿದಾಗ ಮತ್ತೆ ಕಡಿಮೆ ಮಾಡ್ರಿ ಎಷ್ಟು ಬರ್ತದೆ ಸಿಂಪಲ್ 4.5. ಸೊ ರೈಟ್ 4.5 ಡಿವೈಡೆಡ್ ಬೈ 12. ಸೊ ಇಷ್ಟು ಮಾಡಿದಾಗ ನಮಗೆ ಆನ್ಸರ್ ಬರ್ತದ. ಎಷ್ಟು ಬರ್ತದೆ ಅಂತ ಹೇಳಿದಾಗ 1800 ರೂಪಾಯಿ ಆನ್ಸರ್ ಬರ್ತದೆ ನೋಡು, 1800. ಇಷ್ಟು ನಮ್ಗೆ ಆನ್ಸರ್ ಬರ್ತದ. ಸೊ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಮಿಡ್ ಆಫ್ ಈಚ್ ಕ್ವಾರ್ಟರ್ ಅಂಡ್ ಎಂಡ್ ಆಫ್ ಈಚ್ ಕ್ವಾರ್ಟರ್ ವಿಲ್ ಬಿ ಕಂಪ್ಲೀಟೆಡ್. ದ ನೆಕ್ಸ್ಟ್ ಕ್ವಶನ್ ಈಸ್ ಸೇಮ್ ಅದ, ಹೌದಾ? ಸೇಮ್ ಅದ. ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಟ್ವಿಸ್ಟ್ ಅದ, ನೋಡ್ಕೊಂಡು ಹೋಗ್ರಿ. ಓಕೆ, ಸೊ ಟ್ವಿಸ್ಟ್ ಎಲ್ಲಕ್ಕೆ ಏನಿಲ್ಲ, ನೆನಪಿಡಬೇಕಾಗಿದ್ದೇನು 7.5 ಹೌದಾ, 6 ಅಂಡ್ 4.5 ಸಿಂಪಲ್. ಇದು ನಮಗೆ ನೆನಪದ. Calculate interest on drawings of Mr. Praveen for the year ended 31/3/2024 if she ನೋಡಿದ್ರೆ he ಆಗಬೇಕು. If he withdrawn ₹10,000 per quarter in each quarter. ನೀವು 3 ಕೇಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪ್ರವೀಣ್ ಡ್ರಾಯಿಂಗ್ಸ್ ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್. ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಡ್ರಾಯಿಂಗ್ಸ್ ಇಂಟು ನಂಬರ್ ಆಫ್ ಮಂತ್ಸ್ ಇನ್ ನಂಬರ್ ಆಫ್ ಕ್ವಾರ್ಟರ್ ಇನ್ ಅ ಇಯರ್. ಸೊ ಹಂಗಂದಾಗ 10,000 ಇಂಟು 4 ಮಾಡ್ತೀವಿ. ಮಾಡಿದಾಗ ನಮಗೆ 40,000 ಬರ್ತದೆ. 4 ಯಾಕೆ ಮಾಡ್ತೀವಿ? 1 ವರ್ಷ 4 ಕ್ವಾರ್ಟರ್ ಸಾವುಕಾರ. ಅಲ್ಲಿ ಯಾಕೆ ಟೋಲ್ ಮಾಡ್ತೀವಿ? 1 ವರ್ಷ 12 ತಿಂಗಳ ಸಾವುಕಾರ. ಇಷ್ಟೇ ನೆನಪಿಡೋದು. ಓಕೆ, ಸೊ ಕೇಸ್ ನಂಬರ್ ಎ ಮಾಡೋಣ. ಕೇಸ್ ನಂಬರ್ ಎ, at the beginning of each quarter ಅಂತ ಹೇಳಿದಾಗ ಎ ಹಾಕೊಂಡು at the beginning of each quarter ಅಂತ ಹೇಳಿ ಬರ್ಕೊಂಡು ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಅವರೇಜ್ ಪೀರಿಯಡ್. ನಿಮ್ಗೆ ಆಲ್ರೆಡಿ ಗೊತ್ತದ, ನೀವು ಮಾಡ್ಲಿಕ್ಕೆ ಬರ್ತದೆ. ನಿಮ್ಗೆ ಪಾಸ್ ಮಾಡಿ ಮಾಡೋರು ಮಾಡ್ರಿ, ಇಲ್ಲ ಅಂದ್ರೆ ನೋಡೋರು ನೋಡ್ರಿ. ಸೊ ನೆಕ್ಸ್ಟ್ ರೇಟ್ ಈಸ್ 12% ಅಂತ ನೋಡ್ರಿ. 12 ಡಿವೈಡೆಡ್ ಬೈ 100 ಇಂಟು ಅವರೇಜ್ ಪೀರಿಯಡ್ 7.5 ಡಿವೈಡೆಡ್ ಬೈ 12 ಸಿಂಪಲ್. ಸೊ ಇದನ್ನು ನಾವು ಕ್ಯಾಲ್ಸಿಯಲ್ಲಿ ಹೊಡೆದಾಗ ನಮಗೆ 3,000 ರೂಪಾಯಿ ಬರ್ತದೆ. ಹಂಗಾಗಿ ಇಂಟ್ರೆಸ್ಟ್ ಆನ್ ಪ್ರವೀಣ್ ಡ್ರಾಯಿಂಗ್ಸ್ ಈಸ್ ₹3,000. ನೀವು ಜೆರಾಕ್ಸ್ ತಗೋರಿ ಅಂತ ನಾನು ಹೇಳಿದ್ದೀನಿ, ನಾನು ನಿಮಗೆ ಫ್ರೀ ಆಗಿ ಕೊಟ್ಟಿದ್ದೀನಿ, ನಾನು ಏನು ಚಾರ್ಜ್ ಮಾಡತ್ತಿಲ್ಲ. ಸೊ ಜೆರಾಕ್ಸ್ ತಗೋರಿ. ನೆಕ್ಸ್ಟ್ ಎರಡನೇದು ಏನ್ ಮಾಡ್ಬೇಕು ನಾವು? ಮಿಡ್ ಆಫ್ ಈಚ್ ಕ್ವಾರ್ಟರ್. ಮಿಡ್ ಮಾಡ್ಬೇಕು ನೋಡ್ರಿ. ಮಿಡಲ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳಿದಾಗ ಸೇಮ್ ಟು ಸೇಮ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು rate into average period divided by 12. What was the total drawings? Total drawings was ₹40,000. The rate of interest is 12 divided by 100. The average period is 6 divided by 12. The amount of drawings, so ಇಷ್ಟು ಬರ್ತದೆ ಅಂತ ಹೇಳಿದಾಗ ನಾವು 2,400 ಬರ್ತದೆ ನೋಡ್ರಿ. ನಾವು ಕೂಡ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ ಕೇಸ್ ನಂಬರ್ ಸಿ, end of each quarter ಅಂತ ಹೇಳಿದಾಗ there must be a formula. So interest is equal to total drawings into rate into average period divided by 12. ಇಷ್ಟು ಬಂದಾಗ ನಮಗೆ ಗೊತ್ತದೆ ಏನು ಅಂತ ಹೇಳಿದಾಗ so total drawings was ₹40,000. the rate of interest is 12 divided by 100 into there must be a average period is 4.5 divided by 12. ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1800 ರೂಪಾಯಿ ನಮಗೆ ಏನಾಗ್ತದೆ ಅಂದ್ರೆ ಅಮೌಂಟ್ ಬರ್ತದೆ. ಈ ರೀತಿಯಾಗಿ ನಮಗೆ ಮಂತಲ್ಲಿ ಕೇಳಿದಾಗ ನಾವು ಈ ರೀತಿ ಹೋಗ್ಬೇಕು. ನೆಕ್ಸ್ಟ್ ಕ್ವಾರ್ಟರ್ಲಿ ಕೇಳಿದಾಗ ಹೋಗ್ಬೇಕು. ಮಂತಲ್ಲಿ ಕೇಳಿದಾಗ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಮಂತಲ್ಲಿ ಕೇಳಿದಾಗ 6.5 ನೆಕ್ಸ್ಟ್ 6.5 6 ನೆಕ್ಸ್ಟ್ 5.5. ಸೊ ಕ್ವಾರ್ಟರ್ಲಿ ಕೇಳಿದಾಗ ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್ 7.5 ನೆಕ್ಸ್ಟ್ 6 ನೆಕ್ಸ್ಟ್ 4.5. ಸೊ ಯಾಕೆ ಇಲ್ಲಿ ದೀಡ್ ಕಡಿಮೆ ಮಾಡಬೇಕು, ಇಲ್ಲಿ ಯಾಕೆ ಒಂದು ಕಡಿಮೆ ಮಾಡ್ಬೇಕನ್ನ ನಾನು ನಿಮ್ಗೆ ಹೇಳಿದ್ದೀನಿ, ಹೌದಾ? ಇಲ್ಲಿ ಯಾಕೆ ಅರ್ಧ ಕಡಿಮೆ ಮಾಡ್ಬೇಕಂದ್ರೆ ಒಂದ್ರಾಗ ಅರ್ಧ ಮಾಡಿದ್ರೆ 0.5, ಇಲ್ಲಿ 0.5 ಕಡಿಮೆ ಮಾಡ್ಕೋಬೇಕು. ಕ್ವಾರ್ಟರ್ ಅಂದ್ರೆ ಎಷ್ಟು? 3 ತಿಂಗಳ, 3ರಾಗ ಅರ್ಧ ಅಂದ್ರೆ 1.5 ಕಡಿಮೆ ಮಾಡ್ಕೋತ ಹೋಗ್ಬೇಕು. ಈಸಿ ಕಲೀನಿ, ಎಷ್ಟು ಈಸಿ ಆಗ್ತದೆ ಅಷ್ಟು. ಮುಂದಿನ ವಿಡಿಯೋದಲ್ಲಿ ಎವರೇಜ್ ಪೀರಿಯಡ್ ಮೆಥಡ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಜೈ ಹಿಂದ್.